ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಿರೀಷಾ. ಮೊದಲಿಗೆ ಹೆಡ್ಲೈನ್ಸ್. ಸ್ವಪಕ್ಷೀಯ ಶಾಸಕನ ವಿರುದ್ಧ ಮತ್ತೆ ಭುಗಿಲೆದ್ದ ಮುಖಂಡರು. ಚಿಕ್ಕಬಳ್ಳಾಪುರ ಕ್ಷೇತ್ರದ ಅನುದಾನ ಚಿಂತಾಮಣಿಗೆ ಶಿಫ್ಟ್ ಮಾಡುತ್ತಿದ್ದಾರೆಂದು ಆರೋಪ ಮಾಡಿದ ಪ್ರದೀಪ್ ಈಶ್ವರ್ಗೆ ಟಾಂಗ್. ಪ್ರೀತಿಯಲ್ಲಿ ಮೋಸವಾಗಿದೆ ಎಂದು 8ನೇ ಮಹಡಿ ಏರಿದ ಪಾಗಲ್ ಪ್ರೇಮಿ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಹೈಡ್ರಾಮಾ. ಬುಲೆರೋ ಗೂಡ್ಸ್ ಗಾಡಿ ಬೈಕಿಗೆ ಡಿಕ್ಕಿ, ಇಬ್ಬರಿಗೆ ಗಂಭೀರ ಗಾಯ. ನಂದಿ ವೈದ್ಯಕೀಯ ಕಾಲೇಜು ಬಳಿ ಅಪಘಾತ, ಇಬ್ಬರಿಗೆ ಗಂಭೀರ ಗಾಯ. ಗೃಹಲಕ್ಷ್ಮಿ ಸಾಕು, ರಾಜಲಕ್ಷ್ಮಿ ಯಾಕೆ ಬೇಕು ಎಂದು ಕಾಂಗ್ರೆಸ್ ಭಾವಿಸಿದೆ. ಮತ ಕೊಡಲು ಮಾತ್ರ ಮಹಿಳೆಯರು ಬೇಕಾ? ಸಂಸದ ಡಾಕ್ಟರ್ ಕೆ ಸುಧಾಕರ್ ಆಕ್ರೋಶ. ಅನ್ನದಾತನ ಭೂಮಿಗೆ ರಿಯಲ್ ಎಸ್ಟೇಟ್ ಕಂಟಕ. ಕೋಲಾರದಲ್ಲಿ 80 ಎಕರೆ ಜಮೀನು ಕಬಳಿಕೆ ಸಂಚು, ರೈತರು ಆಕ್ರೋಶ. ವಾರ್ತೆಗಳ ವಿವರ. ಶಾಸಕ ಪ್ರದೀಪ್ ಈಶ್ವರ್ ಕಳೆದ 3 ವರ್ಷದಲ್ಲಿ ಮಾಡಿದ ಸಾಧನೆ ಶೂನ್ಯ. ಒಂದಷ್ಟು ಚಿಕ್ಕಬಳ್ಳಾಪುರದಲ್ಲಿ ಕೆಲಸ ಆಗಿದ್ರೆ ಅದು ಜಿಲ್ಲಾ ಉಸ್ತುವಾರಿ ಸಚಿವರಿಂದ. ಪ್ರದೀಪ್ ಈಶ್ವರ್ ಅವರ ಬೆಂಬಲಿಗರು ಕಮಿಷನ್ ಸುಲಿಗೆಯಲ್ಲಿ ಇದ್ದಾರೆ. ತಾಲೂಕಿಗೆ ಏನೂ ಮಾಡದ ಈ ವ್ಯಕ್ತಿ ತಮ್ಮ ಪರಿಶ್ರಮ ನೀಟ್ ಅಕಾಡೆಮಿಗೆ ಚಿಕ್ಕಬಳ್ಳಾಪುರದಲ್ಲಿ 27,000 ಅಡಿ ನಿವೇಶನ ಮಂಜೂರು ಮಾಡಿಕೊಂಡಿದ್ದಾರೆ. ಇದೇ ಇವರ ಸಾಧನೆ ಎಂದು ಸ್ವಪಕ್ಷದ ಮುಖಂಡರೇ ಪ್ರದೀಪ್ ಈಶ್ವರ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಕಂತಿನ ಹಣವನ್ನು ಪತ್ರಿಕೆಗಳಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ರಾಜಕೀಯ ಗುದ್ದಾಟ ದಿನದಿಂದ ದಿನಕ್ಕೆ ತಾರಕಕ್ಕೇರುತ್ತಿದೆ. ಕೆಲ ದಿನಗಳಿಂದ ಎನ್ಡಿಎ ಮೈತ್ರಿ ಪಕ್ಷಗಳ ಸಂಸದರು, ಶಾಸಕರ ನಡುವೆ ನಡೆಯುತ್ತಿದ್ದ ಆರೋಪ ಪ್ರತ್ಯಾರೋಪಗಳು ತಣ್ಣಗಾಗುತ್ತಿದ್ದಂತೆ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದಲ್ಲಿ ಭಿನ್ನಮತ ಸ್ಫೋಟಗೊಂಡಿದ್ದು, ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಸ್ವಪಕ್ಷೀಯ ಮುಖಂಡರೇ ತಿರುಗಿ ಬಿದ್ದು ಪತ್ರಿಕಾಗೋಷ್ಠಿ ನಡೆಸುವ ಮೂಲಕ ಪ್ರದೀಪ್ ಈಶ್ವರ್ ನಡೆಯನ್ನ ಸಾರ್ವಜನಿಕವಾಗಿ ಖಂಡಿಸಿದ್ದಾರೆ. ಈ ಕುರಿತು ಒಂದು ವರದಿ. ಹೌದು, 3 ದಿನಗಳಿಂದ ಜಿಲ್ಲಾ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಮೀಸಲಿಟ್ಟಿದ್ದ ಅನುದಾನವನ್ನ ತಮ್ಮ ಸ್ವಕ್ಷೇತ್ರಕ್ಕೆ ತೆಗೆದುಕೊಂಡು ಹೋಗುತ್ತಿದ್ದಾರೆಂದು ಶಾಸಕ ಪ್ರದೀಪ್ ಈಶ್ವರ್ ಮಾಡಿದ್ದ ಆರೋಪಕ್ಕೆ ಉಸ್ತುವಾರಿ ಸಚಿವರ ಬೆಂಬಲಿಗರಾದ ಚೀಮೂಲ್ ನಿರ್ದೇಶಕರಾದ ಭರಣಿ ವೆಂಕಟೇಶ್, ಕಾಕಲಚಿಂತ ರಾಜಣ್ಣ, ಮೋಹನ್ ರೆಡ್ಡಿ, ಮಿಲ್ಟನ್ ವೆಂಕಟೇಶ್ ಸೇರಿದಂತೆ ಹಲವಾರು ಕಾಂಗ್ರೆಸ್ ಮುಖಂಡರು ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದ ಅಭಿವೃದ್ಧಿಗೆ ಕೋಟ್ಯಾಂತರ ರು ಅನುದಾನವನ್ನ ತಂದು ಅಭಿವೃದ್ಧಿ ಮಾಡಿದ್ದಾರೆ. ಶಾಸಕರ ಸಾಧನೆ ಶೂನ್ಯ. ಕಳೆದ 3 ವರ್ಷಗಳಲ್ಲಿ ಯಾವುದೇ ವಿಶೇಷ ಅನುದಾನವನ್ನ ತಂದಿಲ್ಲ ಎಂದು ಆರೋಪಿಸಿರುವ ಚೀಮೋ ನಿರ್ದೇಶಕ ಭರಣಿ ವೆಂಕಟೇಶ್, ನಂದಿ ವೈದ್ಯಕೀಯ ಕಾಲೇಜು ಅಭಿವೃದ್ಧಿಗೆ 340 ಕೋಟಿ, ಯಂತ್ರೋಪಕರಣಗಳ ಖರೀದಿಗೆ 40 ಕೋಟಿ, ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಎಂಆರ್ಐ ಸ್ಕ್ಯಾನಿಂಗ್ ಅಳವಡಿಸಲು 11 ಕೋಟಿ, ಜಿಲ್ಲಾ ಕ್ರೀಡಾಂಗಣ ನಿರ್ಮಾಣಕ್ಕೆ 10 ಕೋಟಿ, ಹೂವಿನ ಮಾರುಕಟ್ಟೆಗೆ ಅನುದಾನದ, ನಂದಿ ಗಿರಿಧಾಮದ ಅಭಿವೃದ್ಧಿಗೆ ಅನುದಾನ ಸೇರಿದಂತೆ 10 ಕಾಮಗಾರಿಗಳಿಗೆ ಹಣ ತಂದಿದ್ದಾರೆ. ನೀವು ಏನನ್ನ ತಂದಿದ್ದೀರಾ? ನಿಮ್ಮ ಸಾಧನೆ ಶೂನ್ಯ. ನಿಮ್ಮ ಪರಿಶ್ರಮ ನೀಟ್ ಅಕಾಡೆಮಿಗೆ 27,000 ಚದರ ಅಡಿ ನಿವೇಶನವನ್ನ ಮಂಜೂರು ಮಾಡಿಸಿಕೊಂಡಿದ್ದೀರಾ. ಇದು ನಿಮ್ಮ ಸಾಧನೆ ಎಂದು ತಮ್ಮದೇ ಶಾಸಕರ ವಿರುದ್ಧ ಕಟುವಾಗಿ ಟೀಕಿಸಿದ್ರು. ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯವರು, ಉಸ್ತುವಾರಿಗಳು ಮತ್ತೆ ಸುರ್ಜಿವಾಲ ಅವರು ಮುಂದೆ ಪೆರೇಡ್ ಮಾಡಿ ಪ್ರಾಮಿಸ್ ಮಾಡ್ಕೊಂಡು ಅವತ್ತು ಟಿಕೆಟ್ ಕೊಡೋ ಕೆಲಸ ಮಾಡಿದ್ದೀವಿ. ಆಮೇಲೆ ನಿನಗೆ ಬ್ಯಾಟ್ ನಿಲ್ತಿರ್ಲಿಲ್ಲ, ನಿನಗೆ ನಿನ್ನ ಹತ್ರ ಏನೂ ಇರಲಿಲ್ಲ, ರೂಟ್ ಗೊತ್ತಿಲ್ಲ, ಲೀಡರ್ನು ಗೊತ್ತಿಲ್ಲ, ತಗೊಂಡೋಗಿ ನಿಮ್ಮನ್ನ ಗೆಲ್ಸ್ಕೊಂಡ್ ಬಂದಿಲ್ವಾ ಸ್ವಾಮಿ? ಬೀಡ್ಗಾನಲ್ಲಿ ಸರ್ವೆ ನಂಬರ್ 59/49/1 49/1 19 ಎಕರೆ 37 ಗುಂಟೆ ಪೈಕಿ ಸರ್ಕಾರಿ ಏನು ಸಾರ್ವಜನಿಕರ ಆಸ್ತಿ ಏನಿದೆ CA ಸೈಟ್ ಅಂತ ಏನ್ ಹೇಳ್ತಿದ್ದಾರೆ, ಪರಿಶ್ರಮ ನೀಟ್ ಅಕಾಡೆಮಿಗೆ 27,000 ಸ್ಕ್ವೇರ್ ಫೀಟ್ ನ ನೀನು ಅಕಾಡೆಮಿಗೆ ಮಾಡ್ಕೊಂತ ಇದ್ಯಾ? ಅದು ಗೊತ್ತಿದ್ಯಾ? ಮತ್ತೊಬ್ಬ ಚೀಮೂಲ್ ನಿರ್ದೇಶಕ ಕಾಕಲಚಿಂತ ರಾಜಣ್ಣ ಮಾತನಾಡಿ, ನಾನು ಪಕ್ಷದಿಂದ ನಿರ್ದೇಶಕ ಸ್ಥಾನದ ಅಭ್ಯರ್ಥಿಯಾಗಿದ್ರೆ ನೀವು ಯಾರಿಗೆ ಪ್ರಚಾರ ಮಾಡಿದ್ದೀರಾ? ನಾನು ಬಿಜೆಪಿಯಲ್ಲಿದ್ದೆ, ನನ್ನನ್ನ ಪಕ್ಷಕ್ಕೆ ಕರೆದಿದ್ದು ಯಾರೋ? ನಿಮಗೆ ಯೋಗ್ಯತೆ ಇಲ್ಲದಿದ್ರೆ ಸುಮ್ಮನೆ ಇರಬಹುದಿತ್ತು. ನನ್ನ ವಿರುದ್ಧ ಯಾಕೆ ಕೆಲಸ ಮಾಡಿದ್ದು? ನನ್ನ ಹಳತೆ ಮಾಡಲು ನಿನ್ನಿಂದ ಆಗದು. ರಾಜಣ್ಣ ಕೊಡುಗೆ ದಾನಿಯೇ ಹೊರತು ಕೇಳಿಕೊಳ್ಳುವವನಲ್ಲ. ಈಗಲೂ ಕಾಲ ಮಿಂಚಿಲ್ಲ. ಎಲ್ಲಾ ಮುಖಂಡರನ್ನ ಸರಿ ಮಾಡಿಕೊಳ್ಳಿ. ತಾಲೂಕಿನ ದಣಿ ಅಂತೀರಾ, ಶಾಸಕ ಸ್ಥಾನಕ್ಕೆ ಬೆಲೆ ಕೊಡಿ. ಮಂಡಿಕಲ್ ಜಿಲ್ಲಾ ಪಂಚಾಯತ್ಗೆ ಯಾರನ್ನು ಬೇಕಾದ್ರೂ ನಿಲ್ಲಿಸಿ, ನಮ್ಮ ತಾಕತ್ತು ತೋರಿಸ್ತೇವೆ. ಪಕ್ಷದ್ರೋಹದ ಕೆಲಸ ನಿಲ್ಲಿಸಿ. ನಾನು ಬೆಲ್ಜಿಗನಾದ್ರೂ ಉಸ್ತುವಾರಿ ಸಚಿವ ಯಾವತ್ತೂ ಜಾತಿ ರಾಜಕೀಯ ಮಾಡಿಲ್ಲ.
ಆದರೆ ನೀನು ನೇರವಾಗಿ ನನಗೆ ಚೂರಿ ಹಾಕಿದ್ಯಾ ಎಂದು ತಿರುಗೇಟು ನೀಡಿದ್ರು. ಸುದ್ದಿಗೋಷ್ಠಿಯಲ್ಲಿ ಅಲ್ಪಸಂಖ್ಯಾತರ ಮುಖಂಡರಾದ ಜಾವೇದ್ ಪಾಷಾ, ಮಿಲ್ಟನ್ ವೆಂಕಟೇಶ್, ಮಂಡಿಕಲ್ ಶಂಕರ್, ಡೈರಿ ಗೋಪಿ, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಮೋಹನ್ ರೆಡ್ಡಿ, ಟಿಎಪಿಸಿಎಂಎಸ್ ಮಾಜಿ ಅಧ್ಯಕ್ಷ ಆವಲರೆಡ್ಡಿ ಇನ್ನಿತರರು ಇದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಫಿಲ್ಮಿ ಸ್ಟೈಲ್ನಲ್ಲಿ 8ನೇ ಮಹಡಿಯ ಮೇಲೆ ಯುವಕನೋರ್ವ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಐಡ್ರಾಮಾ ಸೃಷ್ಟಿಸಿದ ಘಟನೆ ದೇವನಹಳ್ಳಿ ಪಟ್ಟಣದ ಬೈಪಾಸ್ ರಸ್ತೆ ಬದಿಯಲ್ಲಿರುವ 8ನೇ ಫ್ಲೋರಿನ ಅಪಾರ್ಟ್ಮೆಂಟ್ನಲ್ಲಿ ನಡೆದಿದೆ. ಹೌದು, ಈ ವಿಡಿಯೋದಲ್ಲಿ ನೋಡುತ್ತಿರುವ ದೃಶ್ಯ ಯುವಕ ಆನಂದ್. ಸುಮಾರು 27 ವರ್ಷ ವಯಸ್ಸಾಗಿದೆ. ಈಗಾಗಲೇ ಇವನ ಮೇಲೆ ಫೋಕ್ಸೋ ಪ್ರಕರಣವೂ ಸಹ ದಾಖಲಾಗಿರುತ್ತದೆ. ದೇವನಹಳ್ಳಿಯ ಅಂಬೇಡ್ಕರ್ ಕಾಲೋನಿಯಲ್ಲಿ ವಾಸವಾಗಿರುವ ಯುವಕ ಆನಂದ್ 18 ವರ್ಷ ತುಂಬದ ಹುಡುಗಿಯ ಪ್ರೀತಿ ಬಲೆಗೆ ಬಿದ್ದು ಅನ್ಯಾಯಕ್ಕೊಳಗಾಗಿದ್ದಾನೆಂದು ತಾನೇ ಸ್ವತಃ ವಿಡಿಯೋ ಮಾಡಿ ಹೇಳಿಕೊಂಡಿದ್ದಾನೆ. ಆದರೆ ಇಂದು ಮಧ್ಯಾಹ್ನ ಸುಮಾರಿನಲ್ಲಿ ಬಿಲ್ಡಿಂಗ್ ಏರಿದ ಯುವಕ, ನನಗೆ ನ್ಯಾಯ ಬೇಕು, ನನಗೆ ಅನ್ಯಾಯವಾಗಿದೆ, ನ್ಯಾಯ ಕೊಡಿಸಲು ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬರಬೇಕು ಎಂದು ಪಟ್ಟು ಹಿಡಿದು ಸುಮಾರು 5-6 ಗಂಟೆಗಳಿಂದ ತನ್ನ ಹೈಡ್ರಾಮವನ್ನು ಮಾಡಿದ್ದಾನೆ. ಏನ್ ಗೊತ್ತಾ, ನೀನ್ ಅವ್ರು ಏನು ಮಾಡಲ್ಲ, ಕೇಳಿಸ್ಕ. ಏನು ಮಾಡಲ್ಲ ಅಂತಾನೆ ನಾನು ಕೊಟ್ಟಿರೋ ಕಂಪ್ಲೇಂಟ್ ಏನು ಕಿತ್ಕೊಳಕ್ಕೆ ಆಗಿಲ್ಲ. ನಾನು ಅಲ್ಲಿ ಅದಕ್ಕೆ ಬಂದಿದ್ದೀನಿ. ಸಾಹೇಬ್ರು ಬಂದಿಲ್ಲ ಅಂದ್ರೆ ದುಮ್ಕ್ತೀನಿ ನಾನು. ಕೇಳಿಸ್ಕಣ. ಅಲ್ಲ ಅದು ಹೋಗ್ಬಿಟ್ಟಿಗೆ ಟೈಮ್ ಐತೆ. ಇನ್ನು ಆನಂದನ ತಂದೆ ಮತ್ತು ತಾಯಿ ಇಬ್ಬರೂ ಸ್ಥಳಕ್ಕೆ ಬಂದು ಕೆಳಗಿಳಿದು ಬರುವಂತೆ ಅಂಗಲಾಚಿದರೂ ಸಹ ಕ್ಯಾರೆ ಅನ್ನದ ಯುವಕ, ನಾನು ಸಾಯಲು ಬಯಸಿದ್ದೇನೆ, ನನಗೆ ಅನ್ಯಾಯವಾಗಿದೆ, ನನಗೆ ನ್ಯಾಯ ಸಿಗುವವರೆಗೂ ನಾನು ಇಲ್ಲಿಂದ ಇಳಿಯುವುದಿಲ್ಲ, ಯಾರಾದರೂ ಹತ್ತಿ ಬಂದರೆ ನಾನು ಬಿಲ್ಡಿಂಗ್ ಮೇಲಿಂದ ಬಿದ್ದು ಬೀಳುತ್ತೇನೆಂದು ಹೇಳುತ್ತಿದ್ದಾನೆ. ದೇವನಹಳ್ಳಿ ಪೊಲೀಸರು, ಅಗ್ನಿಶಾಮಕ ದಳ, ಆಂಬ್ಯುಲೆನ್ಸ್ ಸಿಬ್ಬಂದಿ ಎಲ್ಲರೂ ಸಹ ಮನವಿ ಮಾಡಿದರೂ ಬಿಲ್ಡಿಂಗ್ ಮೇಲಿಂದ ಇಳಿಯದ ಯುವಕ ಅವರಿಗೂ ಸಹ ಕ್ಯಾರೆ ಅನ್ನದೆ ತನ್ನ ಹೈಡ್ರಾಮದ ಚಾಳಿಯನ್ನು ಮುಂದುವರಿಸಿದ್ದಾನೆ. ಸಾರ್ವಜನಿಕರು, ಹೆದ್ದಾರಿ ವಾಹನ ಸಂಚಾರ ಮಾಡುತ್ತಿರುವವರು ವಾಹನವನ್ನು ನಿಲ್ಲಿಸಿ ದೃಶ್ಯಗಳನ್ನು ಕಂಡು ಬೆರಗಾಗಿ ನೋಡುತ್ತಲೇ ಇದ್ದ ದೃಶ್ಯ ಕಂಡುಬಂದಿದೆ. ಈ ಕಡೆ ಇನ್ನು ಯುವಕನ ಸಮಸ್ಯೆ ಬಗೆಹರಿಯುತ್ತೋ ಇಲ್ಲವೋ ಗೊತ್ತಿಲ್ಲ. ಆದರೆ ಸುಮಾರು ಗಂಟೆಗಳ ಕಾಲ ಪೊಲೀಸರು ಯುವಕನನ್ನ ಮನವೊಲಿಸುತ್ತಲೇ ಇದ್ದ ದೃಶ್ಯ ಕಂಡುಬಂತು. ಮುಂದೇನು ಆಗುತ್ತದೆ ಎಂಬುದು ಕಾದು ನೋಡಬೇಕಿದೆ. ಭವಿಷ್ಯದಲ್ಲಿ ಯುವಕರು ಮುಂದೇನು ಸಮಾಜದ ಮುಖ್ಯವಾಹಿನಿಗೆ ಬಂದು ಇತರರಿಗೆ ಮಾದರಿಯಾಗಬೇಕೇ ವಿನಃ ಹುಡುಗಿ ಸಾವು ನೋವು ಎಂದು ಹೋಗಬಾರದೆಂದು ಕಳಕಳಿ. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಚಿಕ್ಕಬಳ್ಳಾಪುರದಿಂದ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಈ ದಿನ ಅಪಘಾತ ನಡೆದಿಲ್ಲ ಎಂದು ಹೇಳುವಂತೆ ಇಲ್ಲ. ಪ್ರತಿದಿನ ಯಾವುದಾದ್ರೊಂದು ಅಪಘಾತ ನಡೆದೇ ಇರುತ್ತದೆ. ಇಂದು ಬೊಲೆರೋ ಗೂಡ್ಸ್ ಗಾಡಿ ಬೈಕ್ಗೆ ಹೊಡೆದ ಪರಿಣಾಮ ಇಬ್ಬರಿಗೆ ಗಂಭೀರ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಚಿಕ್ಕಬಳ್ಳಾಪುರದಿಂದ ಸಾಗುವ ಬೆಂಗಳೂರು ಬಳ್ಳಾರಿ ಹೆದ್ದಾರಿ 44ರಲ್ಲಿ ಬೊಲೆರೋ ವಾಹನ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಇಬ್ಬರಿಗೆ ಗಂಭೀರ ಗಾಯವಾಗಿದೆ. ಗಾಯಗೊಂಡವರಲ್ಲಿ ಸಾಮಸೇನಹಳ್ಳಿಯ ನರಸಿಂಹಪ್ಪ, ಶೆಟ್ಟಿಗೆರೆ ಗ್ರಾಮದ ರವಿ ಎಂದು ಗುರುತಿಸಲಾಗಿದ್ದು, ಇಂದು ಮಧ್ಯಾಹ್ನ 1 ಗಂಟೆಗೆ ನಡೆದ ಅಪಘಾತದಲ್ಲಿ ಗಂಭೀರ ಗಾಯಗೊಂಡಿದ್ದಾರೆ. ಆಂಧ್ರ ಪ್ರದೇಶಕ್ಕೆ ಸೇರಿದ ಬೊಲೆರೋ ವಾಹನ ಕರ್ಬೂಜ ಹಣ್ಣನ್ನ ಹೊತ್ತೊಯ್ಯುತ್ತಿದ್ದು, ನಂದಿ ಮೆಡಿಕಲ್ ಕಾಲೇಜು ಮತ್ತು ಕೆಎನ್ಆರ್ ಕನ್ಸ್ಟ್ರಕ್ಷನ್ ಕಚೇರಿ ಮಧ್ಯೆ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದಿದೆ. ಆಂಧ್ರದ ಹನುಮಂತಪುರದಿಂದ ಬೆಂಗಳೂರಿಗೆ ಹೋಗುತ್ತಿದ್ದ ಬೊಲೆರೋ ಕೆಲಸದ ನಿಮಿತ್ತ ಪೆರೇಸಂದ್ರಕ್ಕೆ ಹೋಗಿ ಸ್ವಗ್ರಾಮಕ್ಕೆ ಬೈಕ್ನಲ್ಲಿ ಬರುತ್ತಿದ್ದ ವೇಳೆ ಅಪಘಾತ ನಡೆದಿದೆ.
ಬುಲೆರೋ ಗೂಡ್ಸ್ ವಾಹನ ಅತಿ ವೇಗ ಹಾಗೂ ಅಜಾಗರೂಕತೆಯಿಂದ ಚಾಲನೆ ಮಾಡುತ್ತಿದ್ದು ಅಪಘಾತಕ್ಕೆ ಕಾರಣ ಎನ್ನಲಾಗಿದೆ. ಗಾಯಾಳುಗಳನ್ನು ಚಿಕ್ಕಬಳ್ಳಾಪುರ ಜೈನ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ಇನ್ನು ಅಪಘಾತದಲ್ಲಿ ಶೆಟ್ಟಿಗೆರೆ ರವಿ ಎಂಬಾತನಿಗೆ ಗಂಭೀರ ಗಾಯಗಳಾಗಿ ಬಲಗಾಲು ಮುರಿದಿದ್ದು ಶೆಟ್ಟಿಗೆರೆ ರವಿಯನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ರವಾನಿಸಲಾಗಿದೆ. ಸಾಮಸೇನಹಳ್ಳಿಯ ನರಸಿಂಹಪ್ಪ ಎಂಬ ವ್ಯಕ್ತಿಗೆ ತಲೆ ಕಾಲು ಸೇರಿದಂತೆ ಗಾಯಗಳಾಗಿದ್ದು ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಘಟನಾ ಸ್ಥಳಕ್ಕೆ ಪೆರೇಸಂದ್ರ ಠಾಣಾ ಪೊಲೀಸರು ಭೇಟಿ ಪರಿಶೀಲನೆ ಮಾಡಿದ್ದು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಇ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರದ ಪ್ರತಿಷ್ಠಿತ ನ್ಯೂಟನ್ ಇಂಟಿಗ್ರೇಟೆಡ್ ಪಿಯು ಕಾಲೇಜ್ ಸತತ 6 ವರ್ಷಗಳಿಂದ 100ಕ್ಕೆ 100ರಷ್ಟು ಫಲಿತಾಂಶವನ್ನು ಪಡೆದುಕೊಳ್ತಾ ಬಂದಿದೆ. 20 ವರ್ಷಗಳ ಪರಿಣಿತಿ ಹೊಂದಿರುವ ಅನುಭವಿ ಶಿಕ್ಷಕ ತಂಡ, ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್, ಪಿಸಿಎಂಬಿ, ಪಿಸಿಎಂಸಿ, ಕಾಮರ್ಸ್, ಇವಿಎಸಿ ಪ್ರತಿದಿನ ಸಂಜೆ 5ರಿಂದ 7ರವರೆಗೆ ನಿರಂತರ 8 ತಿಂಗಳ ಕಾಲ ಜೆಇಇ, ನೀಟ್ ಮತ್ತು ಕೆಸಿಇಟಿಗೆ ವಿಶೇಷ ತರಗತಿಗಳನ್ನು ನಡೆಸಲಾಗುವುದು. ಪ್ರತಿ ವಾರ ಮೈಕ್ರೋ ಶೆಡ್ಯೂಲ್ ಪ್ರಕಾರ ಪರೀಕ್ಷೆ ನಡೆಸಲಾಗುವುದು. ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ, ನೀಟ್ನಲ್ಲಿ ಉತ್ತಮ ಫಲಿತಾಂಶ ಪಡೆದು ಯಶಾ ಎಸ್ಎಲ್ ಮತ್ತು ವೈಶಾಲಿ ಜೆ ಸರ್ಕಾರಿ ವೈದ್ಯಕೀಯ ಸೀಟು ಪಡೆದುಕೊಂಡಿದ್ದಾರೆ. ಅತಿ ಕಡಿಮೆ ಶುಲ್ಕ, ಗುಣಮಟ್ಟದ ಶಿಕ್ಷಣ ನೀಡೋದು ನಮ್ಮ ಸಂಸ್ಥೆಯ ಧ್ಯೇಯ. ಎಂದೇ ನಿಮ್ಮ ಮಕ್ಕಳನ್ನ ಸೇರಿಸಿ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ. ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ವಿರಾಮದ ನಂತರ ಇ ನ್ಯೂಸ್ ಟಿವಿಗೆ ಸ್ವಾಗತ. ಕಳೆದ 60 ವರ್ಷಗಳಿಂದ ರಾಜಕೀಯದಲ್ಲಿ ಮಹಿಳಾ ಮೀಸಲಾತಿ ತರದ ಕಾಂಗ್ರೆಸ್ ನಾರಿ ಶಕ್ತಿ ವಂದನಾ ಅಧಿನಿಯಮವನ್ನು ವಿರೋಧಿಸಿ ಮಹಿಳೆಯರಿಗೆ ಅನ್ಯಾಯ ಮಾಡಿದೆ. ಮಹಿಳೆಯರಿಗೆ ಉಚಿತ ಬಸ್ ಸೀಟು ಕೊಡುವ ಕಾಂಗ್ರೆಸ್ ವಿಧಾನಸೌಧಕ್ಕೆ ಹೋಗಲು ಸೀಟು ಕೊಡುವುದಿಲ್ಲ. 60 ವರ್ಷ ಆಡಳಿತ ನಡೆಸಿದ ಕಾಂಗ್ರೆಸ್ ಎಂದಿಗೂ ಮಹಿಳಾ ಮೀಸಲಾತಿ ನೀಡಲಿಲ್ಲ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಟೀಕಿಸಿದರು. ಮೂರು ದಿವಸ ಸುದೀರ್ಘವಾಗಿ ಏನೆಲ್ಲ ಚರ್ಚೆ ನಡೀತು ನೋಡಿದ್ರೆ ನಾವು ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ನಾರಿ ಶಕ್ತಿ ಮಹಿಳಾ ಮೀಸಲಾತಿ ಬಿಲ್ ವಿಫಲದ ಬಗ್ಗೆ ಮಾತನಾಡಿ, ಮಹಿಳೆಯರು ರಾಜಕೀಯದಲ್ಲಿ ಹೆಚ್ಚು ಭಾಗವಹಿಸಬೇಕೆಂದು ಪ್ರಧಾನಿ ನರೇಂದ್ರ ಮೋದಿ ನಾರಿ ಶಕ್ತಿ ವಂದನಾ ಅಧಿನಿಯಮ ತಿದ್ದುಪಡಿ ಮಸೂದೆ ಜಾರಿ ಮಾಡಲು ಮುಂದಾಗಿದ್ರು. ಆದರೆ ಕಾಂಗ್ರೆಸ್ ಸೇರಿದಂತೆ ಇಂಡಿ ಕೂಟದ ಸದಸ್ಯರು ಮಹಿಳೆಯರಿಗೆ ಮೀಸಲಾತಿ ನೀಡುವುದನ್ನು ವಿರೋಧ ಮಾಡಿದ್ದಾರೆ. 60 ವರ್ಷ ಆಡಳಿತ ನಡೆಸಿದ ಕಾಂಗ್ರೆಸ್ ಎಂದಿಗೂ ಮಹಿಳಾ ಮೀಸಲಾತಿ ನೀಡಲಿಲ್ಲ. 1996ರಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಮಹಿಳಾ ಮೀಸಲಾತಿ ತರುವ ಪ್ರಯತ್ನ ಮಾಡಿದಾಗ ಯಾರೂ ಬೆಂಬಲ ಕೊಡಲಿಲ್ಲ. ಇದೇ ರೀತಿ ಅಟಲ್ ಬಿಹಾರಿ ವಾಜಪೇಯಿ ಪ್ರಯತ್ನ ಮಾಡಿದ್ರು. ಡಾಕ್ಟರ್ ಮನಮೋಹನ್ ಸಿಂಗ್ ಕಾಲದಲ್ಲೂ ರಾಜ್ಯಸಭೆಯಲ್ಲಿ ಮಾತ್ರ ಮಸೂದೆ ಪಾಸ್ ಆಗಿತ್ತು. ಅಂತಿಮವಾಗಿ ಪ್ರಧಾನಿ ನರೇಂದ್ರ ಮೋದಿ ಮೊದಲ ಬಾರಿಗೆ ಸಂಸತ್ತಿನಲ್ಲಿ ಮಹಿಳಾ ಮೀಸಲಾತಿ ಮಸೂದೆ ಮಂಡಿಸಿರುವುದು ಇತಿಹಾಸ ಎಂದರು. ಮಹಿಳೆಯರಿಗೆ 2,000 ರು ಕೊಟ್ರೆ ಸಾಕು, ಅವರಿಗೆ ಯಾಕೆ ರಾಜಕಾರಣ ಎಂದು ಕಾಂಗ್ರೆಸ್ ಅಂದುಕೊಂಡಿದೆ. ಗೃಹಲಕ್ಷ್ಮಿ ಸಾಕು, ರಾಜಲಕ್ಷ್ಮಿ ಯಾಕೆ ಬೇಕು ಎಂದು ಕಾಂಗ್ರೆಸ್ ಭಾವಿಸಿದೆ. ಒಂದು ಸಮುದಾಯದ ಪ್ರಗತಿಯನ್ನ ಅಳೆಯಬೇಕೆಂದ್ರೆ ಆ ಸಮುದಾಯದಲ್ಲಿನ ಮಹಿಳೆಯರ ಪ್ರಗತಿಯನ್ನ ಅಳೆಯಬೇಕು ಎಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದರು. ಬಿ.ಆರ್. ಅಂಬೇಡ್ಕರ್ ಇಂದು ಬಿಲ್ ಕೋಡ್ ತಂದಾಗ ಕಾಂಗ್ರೆಸ್ ಅದನ್ನ ವಿರೋಧಿಸಿತ್ತು. ಇದು ಮಹಿಳೆಯರಿಗೆ 33% ಮೀಸಲು ನೀಡುವ ಮಸೂದೆಯಾಗಿದ್ದು ಇದನ್ನ ಕಾಂಗ್ರೆಸ್ ಯಾಕೆ ವಿರೋಧಿಸುತ್ತಿದೆ ಎಂದು ಪ್ರಶ್ನಿಸಿದ್ರು.
ಕಾಂಗ್ರೆಸ್ನ ಈ ಧೋರಣೆಯಿಂದಾಗಿ ಮುಂದೆ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದು ಕಾಂಗ್ರೆಸ್ ಸಂಪೂರ್ಣವಾಗಿ ಸೋಲಲಿದೆ. ನಾಡಿನ ಮಹಿಳೆಯರು ತಮ್ಮ ಶಕ್ತಿಯನ್ನ ಕಾಂಗ್ರೆಸ್ಗೆ ತೋರಿಸಬೇಕಿದೆ. ಮಹಿಳೆಯರಿಗೆ 2,000 ರು ನೀಡಿ ಅಲ್ಪತೃಪ್ತರನ್ನಾಗಿ ಇರಿಸಬೇಕೆಂಬ ಸಂಚನ್ನ ಕಾಂಗ್ರೆಸ್ ಮಾಡಿದೆ. ಇದನ್ನ ಮಹಿಳೆಯರು ವಿರೋಧಿಸಬೇಕು ಎಂದರು. ಅಂದರೆ ದೊಡ್ಡ ದೊಡ್ಡ ಮಂತ್ರಿಗಳು, ದೊಡ್ಡ ದೊಡ್ಡ ಅವರು ಹೆಸರು ಹೇಳಲಿಕ್ಕೆ ಹೋಗಲ್ಲ. ವೈಯಕ್ತಿಕವಾಗಿ ಟಾಪಿಂದ ಕಾಂಗ್ರೆಸ್ ಅಲ್ಲಿ ಕೆಳಗಡೆ ಒಂದು ನೋಡಿ, ಅವ್ರ ಮನೆಯಲ್ಲಿರ್ತಕ್ಕಂಥ ಮಹಿಳೆಯರು ಮಾತ್ರನೇ ಪ್ರತಿನಿಧಿಗಳಾಗ್ಲಿಕ್ಕೆ ಅರ್ಹತೆ ಇರೋದು, ಇನ್ಯಾರಿಗೂ ಇಲ್ಲ. ಸಾಮಾನ್ಯ ಇವರೆಲ್ಲ ಇವ್ರಿಗೆ ಯಾರಿಗೂ ಇಲ್ಲ. ಇದೆಲ್ಲ ಪಾಪ ಓಟ್ ಹಾಕತ್ತೆ. ಆದ್ರೆ ನಮ್ಮ ಪ್ರಧಾನ ಮಂತ್ರಿಗಳು ಇವ್ರಲ್ಲಿ ಯಾರಾದ್ರೂ ಒಬ್ರು MLA ಆಗಬೇಕು, ಒಬ್ರು MP ಆಗಬೇಕು ಅಂತ ತೀರ್ಮಾನ, ಅದನ್ನ ಬಹಳ ಸಂತೋಷದಿಂದ ನಾನು ಕೂಡ ವೋಟ್ ಮಾಡಿದೆ. ಆಗ್ಲಿ ಯಾರಾದ್ರೂ, ಆದ್ರೆ ಅದಾಗ್ಲಿಲ್ಲ. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ, ಮಹಿಳಾ ರಾಜ್ಯ ಉಪಾಧ್ಯಕ್ಷೆ ವಿಜಯಲಕ್ಷ್ಮಿ ಆನಂದ್, ಜಿಲ್ಲಾ ಕಾರ್ಯದರ್ಶಿ ನರ್ಮದಾ ರೆಡ್ಡಿ, ನಿರ್ಮಲಾ ಪ್ರಭು, ನಿರ್ಮಲಾ ಪ್ರಮೀಳಾ ಇತರರು ಭಾಗವಹಿಸಿದ್ರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಅವರೆಲ್ಲ ದಶಕಗಳಿಂದ ಜಮೀನಿನಲ್ಲಿ ಉಳುಮೆ ಮಾಡಿಕೊಂಡು ಕುಟುಂಬ ನಿರ್ವಹಣೆ ಮಾಡಿ ಜೀವನ ಸಾಗಿಸುತ್ತಿದ್ದ ಬಡ ರೈತರು. ಈ ಜಮೀನೇ ತಮ್ಮ ಜೀವದಾತ ಎಂದು ಬೆವರು ಹರಿಸಿ ವಂಶ ಪಾರಂಪರ್ಯವಾಗಿ ಕೃಷಿಯಲ್ಲಿ ತೊಡಗಿದ್ರು. ಆದರೆ ಈಗ ದಿಢೀರನೆ ರಿಯಲ್ ಎಸ್ಟೇಟ್ ಉದ್ಯಮಿ ಒಬ್ಬ ಈ ಜಮೀನನ್ನ ತಾನು ಖರೀದಿ ಮಾಡಿದ್ದೇನೆ, ಸಂಬಂಧಪಟ್ಟ ದಾಖಲೆಗಳು ತಮ್ಮ ಬಳಿ ಇದೆ ಎಂದು ಜಮೀನಿಗೆ ಕಾಂಪೌಂಡ್ ನಿರ್ಮಿಸಲು ಮುಂದಾಗಿದ್ದಾರೆ. ಇದರಿಂದ ರೈತರು ತೀವ್ರ ಆಕ್ರೋಶಗೊಂಡಿದ್ದು ತಮಗೆ ಆಗಿರುವ ಅನ್ಯಾಯಕ್ಕೆ ನ್ಯಾಯ ಒದಗಿಸುವಂತೆ ಆಗ್ರಹಿಸಿದ್ದಾರೆ. ಈ ಕುರಿತು ಸ್ಟೋರಿಯೊಂದು ಇಲ್ಲಿದೆ ನೋಡಿ. ಹೀಗೆ ಸುಡು ಬಿಸಿಲಿನಲ್ಲಿ ಗುಂಪು ಗುಂಪಾಗಿ ಬಂದು ತಮ್ಮ ಜಮೀನುಗಳನ್ನು ತೋರಿಸುತ್ತಿರುವ ರೈತರು ಇರುವುದು ಕೋಲಾರ ತಾಲೂಕಿನ ಚೆನ್ನರಾಯಪುರ ಗ್ರಾಮದ ವೆಂಕಟಾಪುರ ಸರ್ವೆ ನಂಬರ್ 21ರಲ್ಲಿ. ತಮ್ಮ ತಾತ ಮುತ್ತಾತ ಕಾಲದಿಂದಲೂ ಸುಮಾರು 50ಕ್ಕೂ ಹೆಚ್ಚು ರೈತರು 80 ಎಕರೆ ಜಮೀನಿನಲ್ಲಿ ಕೃಷಿ ಚಟುವಟಿಕೆ ನಡೆಸಿಕೊಂಡು ಜೀವನ ಸಾಗಿಸುತ್ತಿದ್ರು. ಆದರೆ ಬೆಂಗಳೂರು ಮೂಲದ ವ್ಯಕ್ತಿಗಳು ಬಂದು ದೌರ್ಜನ್ಯದಿಂದ ಈ ಜಾಗ ತಮಗೆ ಸೇರಿದ್ದು, ಜಾಗ ಖಾಲಿ ಮಾಡುವಂತೆ ಒತ್ತಡವೇರಿದ್ದಾರೆ. ಇದಕ್ಕೆ ಒಪ್ಪದ ರೈತರ ವಿರುದ್ಧ ಒಂದಷ್ಟು ಗೂಂಡಾಗಳನ್ನ ಬೆಂಗಳೂರಿನಿಂದ ಕರೆತಂದು ಬೆದರಿಸಲು ಯತ್ನಿಸಿ ಕಾಂಪೌಂಡ್ ನಿರ್ಮಿಸಲು ಮುಂದಾಗಿದ್ರಂತೆ. ಇದರಿಂದ ಆಕ್ರೋಶಗೊಂಡ ಸಾಗುವಳಿದಾರರು ಒಟ್ಟಾಗಿ ಅಂಬೇಡ್ಕರ್ ಸೇವಾ ಸಮಿತಿ ಸಂಘಟನೆಯ ಮೊರೆ ಹೋಗಿದ್ದಾರೆ. ಈ ಕುರಿತು ಮಾತನಾಡಿದ ಸಂಘಟನೆ ಅಧ್ಯಕ್ಷ ಸಂದೇಶ್ ಹೇಳಿದ್ದು ಹೀಗೆ. ಎಲ್ಲ ಸರ್ವೆಗಳೆಲ್ಲ ಮಾಡಿಸಿದ್ರು. ಅವಾಗ ನಾವೇನು ನಮ್ಗೆ ಮಾಡಿರಲ್ಲ ಅಂತ ನಾವು ಉಳುವೆ ಮಾಡ್ಯಂದು ತಿಂದಂದು ಇದ್ದೋದ್ರಿ. ಇವರು ಒಳಗೆ ಪಿಕ್ಕ ಮಾಡಿರೋ ನಮ್ಗೆ ಗೊತ್ತಾಗಲ್ಲ. ಮೊನ್ನೆ ಅವರು ಜಮೀನು ಮಾರಿ ಹಾಕಿ ಕಾಂಪೌಂಡ್ ಹಾಕೋಕೆ ಬಂದಾಗ ನಮ್ಗೆ ಗೊತ್ತಾಗಿ ಆವಾಗನಿಂದ ನಾವು ಹೋರಾಡ್ತಾ ಇದ್ರಿ. ಕೇಸ್ ಹಾಕಿದ್ರಿ. ಇಲ್ಲಿ ತಹಸೀಲ್ದಾರ್ ಕೋರ್ಟ್ ಕೇಸ್ ಹಾಕಿದ್ರಿ. ಇವಾಗ ಹೈಕೋರ್ಟ್ ಕೇಸ್ ಹಾಕಿದ್ರಿ. ಇಲ್ಲಿನ ರೈತರು ಸಾಗುವಳಿ ಮಾಡಿಕೊಂಡು ಬರುತ್ತಿದ್ದ ಜಮೀನು ತಮಗೆ ಮಂಜೂರು ಮಾಡುವಂತೆ ತಾಲೂಕು ಹಾಗೂ ಜಿಲ್ಲಾಡಳಿತಕ್ಕೆ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿ ಜಮೀನು ಮಂಜೂರಾತಿಗೆ ಒತ್ತಾಯಿಸಿದ್ದಾರೆ. ಆದರೆ ಕಾಣದ ಕೈಗಳ ತಾಲೂಕು ಕಚೇರಿಯಲ್ಲಿ ಕುಳಿತು ನಕಲಿ ಮಂಜೂರಾತಿಯನ್ನ ಮಾಡಿಸಿಕೊಂಡು ನಂತರ ಅದನ್ನ ಬೇರೆಯವರಿಗೆ ಮಾರಾಟ ಮಾಡಿದ್ದು, ಜಮೀನು ಮಂಜೂರು ಮಾಡಿಸಿಕೊಂಡ ಯಾರೂ ಸಹ ಸ್ಥಳೀಯರಲ್ಲ. ಕಚೇರಿಯಲ್ಲಿ ಅಕ್ರಮವಾಗಿ ಈ ದಾಖಲೆ ಸೃಷ್ಟಿಸಲಾಗಿದ್ದು, ಕೂಡಲೇ ಮಂಜೂರಾತಿ ಆದೇಶ ರದ್ದುಪಡಿಸಿ ಮರು ಮಂಜೂರಾತಿ ಮಾಡಿಸುವಂತೆ ರೈತರು ಒತ್ತಾಯಿಸಿದ್ದಾರೆ. ತಮ್ಮ ಬಳಿ 2005ರಲ್ಲಿ ಜಮೀನು ಮಂಜೂರಾತಿಗೆ ನಡೆದ ಸರ್ವೆ ನಕಾಶೆ ಇದೆ. ಅದರಲ್ಲಿಯೂ ನಾವುಗಳೇ ಜಮೀನಿನಲ್ಲಿ ಉಳುಮೆ ಮಾಡುತ್ತಿರುವುದು ದಾಖಲಾಗಿದೆ ಎಂದು ರೈತರು ಹೇಳುತ್ತಾರೆ. ನಮ್ಮ ತಾತನವರು, ನಮ್ಮ ತಂದೆಯವರ ಕಾಲದಿಂದ, ನಮ್ಮ ತಾತನವರ ಕಾಲದಿಂದ ಈ ಭೂಮಿನ ಉಳುಮೆ ಮಾಡ್ತಾ ಇರೋರು ನಮ್ಮ ಚನ್ನರಾಯಪುರ ಗ್ರಾಮಸ್ಥರು. ಆದರೆ ಖಾಸಗಿ ಅವರು ಬಂದು ಬೇರೆ ಮೋಸ ಮಾಡಿ ಆಫೀಸ್ಗಳಲ್ಲಿ ಕೂತ್ಕೊಂಡು ಡಾಕ್ಯುಮೆಂಟ್ಗಳು ಸೃಷ್ಟಿ ಮಾಡಿ ಅವರು ವಶಪಡಿಸ್ಕೊಳ್ಳೋಕೆ ನಮ್ಮನ್ನ ಬೆದರಿಸ್ತಾ ಇದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ನಾವು ಈ ಭೂಮಿಯನ್ನು ಬಿಟ್ಕೊಡೋಕೆ ತಯಾರಿಲ್ಲ. ಒಟ್ನಲ್ಲಿ ಕಚೇರಿಗಳಲ್ಲಿ ಕುಳಿತು ಅಕ್ರಮವಾಗಿ ಜಮೀನು ಮಂಜೂರು ಮಾಡಿಸಿಕೊಂಡಿರುವ ಭ್ರಷ್ಟರಿಂದ ನಮ್ಮದೇ ಜಮೀನು ಎಂದು ಕೃಷಿ ಚಟುವಟಿಕೆಗಳಿಗೆ ತೊಡಗಿದ್ದ ರೈತರು ದಿಢೀರನೆ ಆಘಾತಕ್ಕೆ ಒಳಗಾಗಿದ್ದಾರೆ. ಸಾಮೂಹಿಕವಾಗಿ ಹೋರಾಟಕ್ಕೆ ಹಣಿಯಾಗುತ್ತಿರುವ ರೈತರು ಮುಂದಿನ ದಿನಗಳಲ್ಲಿ ತೀವ್ರ ಸ್ವರೂಪದ ಹೋರಾಟಕ್ಕೆ ತೀರ್ಮಾನಿಸಿದ್ದಾರೆ. ಕೂಡಲೇ ಸರ್ಕಾರ ಹಾಗೂ ಜಿಲ್ಲಾಡಳಿತ ಮಧ್ಯ ಪ್ರವೇಶಿಸುವ ಅವಶ್ಯವಿದ್ದು, 10 ರೈತ ಕುಟುಂಬಗಳಿಗೆ ಆಸರೆ ಆಗಬೇಕಾಗಿದೆ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಸುಮಾರು 7 ವರ್ಷ ಪ್ರೀತಿಸಿ ಮದುವೆಯಾಗಿದ್ದ ಜೋಡಿಗೆ ಸುಂದರವಾದ 3 ವರ್ಷದ ಗಂಡು ಮಗುವಿದ್ದು,
ಪತ್ನಿ ಅನಾರೋಗ್ಯದ ಕಾರಣ ಕಳೆದ 3 ತಿಂಗಳ ಹಿಂದೆ ಪತ್ನಿ ಮೃತಪಟ್ಟರೆ ಇತ್ತ ಅಳಿಯನನ್ನ ತನ್ನ ಅತ್ತೆ ಹಾಗೂ ಇತರರು ಸೇರಿ ಕೊಲೆ ಮಾಡಿರುವ ದಾರುಣ ಘಟನೆ ವರದಿಯಾಗಿದೆ. ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಕೊಡಿಗೇನಹಳ್ಳಿಯ ದಂಡಿಪುರದಲ್ಲಿ ವಾಸವಿದ್ದ 32 ವರ್ಷದ ನರಸಿಂಹಮೂರ್ತಿ ಹಾಗೂ 26 ವರ್ಷದ ಸುಜಾತ ಕಳೆದ 6 ವರ್ಷಗಳ ಹಿಂದೆ ಪ್ರೀತಿಸಿ ವಿವಾಹವಾಗಿದ್ದು ಸುಮಾರು 3 ವರ್ಷದ ಗಂಡು ಮಗುವಿತ್ತು. ಕಳೆದ ಜನವರಿ 31ರಂದು ಸುಜಾತ ಅನಾರೋಗ್ಯ ಕಾರಣ ಮೃತಪಟ್ಟಿದ್ದು, ಗಂಡ ನರಸಿಂಹಮೂರ್ತಿ ತನ್ನ 3 ವರ್ಷದ ಮಗುವಿನ ಜೊತೆ ಅತ್ತೆ ಮನೆಯಲ್ಲೇ ವಾಸವಿದ್ದ ಎನ್ನಲಾಗಿದೆ. ಶುಕ್ರವಾರ ರಾತ್ರಿ ಅತ್ತೆ ಜಯಮ್ಮ, ಅಮರ್, ನಂದೀಶ್ ಎಂಬುವವರು ಅಳಿಯನ ಮೃತದೇಹವನ್ನ ಆಟೋದಲ್ಲಿ ತಂದು ಕುಡಿದು ಬಿದ್ದಿದ್ದಾನೆ ಎಂದು ಹೇಳಿದಾಗ ತಕ್ಷಣ ಕೊಡಿಗೇನಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕರೆದುಕೊಂಡು ಹೋಗಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಕರೆದುಕೊಂಡು ಹೋಗಿದ್ದು ವೈದ್ಯರು ಮೃತಪಟ್ಟಿದ್ದಾರೆ ಎಂದು ತಿಳಿಸಿದ್ದಾರೆ. ಮೃತದೇಹವನ್ನ ಗಮನಿಸಿದ ಕುಟುಂಬಸ್ಥರು ಕತ್ತಿನ ಬಳಿ ಕೊಲೆಯ ಗುರುತುಗಳು ಕಂಡುಬಂದಿದ್ದು ತಕ್ಷಣ ಮೃತನ ತಂಗಿ ಗಾಯತ್ರಿ ಕೊಡಿಗೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು ಪ್ರಕರಣ ದಾಖಲಾಗಿದೆ. ದೂರು ಬಂದ ತಕ್ಷಣ ಎಚ್ಚೆತ್ತ ಪೊಲೀಸ್ ಇಲಾಖೆ ಕೊಲೆ ಜಾಡು ಹಿಡಿದು ಚುರುಕಿನ ತನಿಖೆ ಕೈಗೊಂಡಾಗ ಮೃತಪಟ್ಟ ಮೂರ್ತಿ ಪತ್ನಿ ಲೇಟ್ ಸುಜಾತ ಜೊತೆ ಅಮರ್ ಎಂಬಾತನ ಅನೈತಿಕ ಸಂಬಂಧವಿರುವುದು ತಿಳಿದು ಬಂದಿದೆ. ಕೊಲೆಯನ್ನ ಮರೆಮಾಚಲು ಯತ್ನಿಸಿ ಸಾಕ್ಷಿ ನಾಶ ಪಡಿಸಲು ಯತ್ನಿಸಿರುವುದು ದೃಢಪಟ್ಟಿದೆ. ಏನಾಗಿದೆ ಅಂದ್ರೆ ನನ್ನ ಮಗನ ಕರ್ಕೊಂಡು ಎಲ್ಲ ಕೆಲಸ ಮಾಡ್ಕೊಂಡು ಬೇಲ್ದಾರ ಕೆಲಸ ಮಾಡ್ಕೊಂಡು ಮನೆಗೆ ಚೆನ್ನಾಗಿದ್ದವನ್ನ ತಾಯಿ ಮಗ ಕರ್ಕೊಂಡೋಗಿ ಮದುವೆ ಮಾಡ್ಕೊಂಡು ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ರು. ನನಗೆ ಹೇಳಲೇ ಇಲ್ಲ. ಅವರು ಎಲ್ಲ ಹೋಗಿ ಮದುವೆ ಮಾಡ್ಕೊಂಡು ಅವ್ರ ಮನೆಗೆ ಇಕ್ಕೊಂಡ್ರು. ಒಮ್ಮೆದಾಗ ಮದುವೆ ಮಾಡ್ಕೊಂಡ್ಮೇಲೆ ನನಗೆ ಗೊತ್ತಾಯಿತು ಎಲ್ಲಿ ಸರಿ ಎಲ್ಲ ಚೆನ್ನಾಗಿರ್ಲಿ ಅಂತ ನಾನು ಸುಮ್ಮನೆ ಅದೇ. 1 ತಿಂಗಳು 2 ತಿಂಗಳು ಆದಮೇಲೆ ಅವನ್ನ ಅವಾಗ ಹೊಡೆದಿಕ್ತಿದ್ರು. ಜಯಮ್ಮ ಒಂದೊಂದು ದಿವಸ ಅವು ಏನಾನ ಒಂದಿಷ್ಟು ಏನಾನ ಮಾತಾಡ್ಕೊಂಡ್ರೆ ಹೇಳ್ತಿ ಅವ್ನು ಹಿಡ್ಕೊಂಡು 2 ಸರಿ 3 ಸರಿ ಹೊಡೆದಿಕ್ತರು. ಆದರೂ ನಾವು ಒಂದ್ಸರಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ರು ಹೊಡಿಬೇಡ, ಇನ್ನು ಅವ್ರು ಹೆಂಡ್ತಿ ಗಂಡು ಹಂಗನ ಇಲ್ಲಿ ಅಂತ ಹೇಳಿದ್ರು. ಸಾರನ್ನ ಅಲ್ಲಿಗೂ 2-3 ಸರಿ ಹೊಡೆದಿದ್ದ. ಲಾಟಿಗೆ ನಮ್ಗೆ ಗೊತ್ತಾದ್ರು ಏನೋ ಚೆನ್ನಾಗಿರ್ತಾರೆ, ಗಲಾಟೆ ಮಾಡ್ಕೊಂತಾರೆ. ಮದುವೆ ಆಗಿ 7 ವರ್ಷ ಆಗಿ 6 ವರ್ಷ 7 ವರ್ಷ ಆಗಿ ಮಗು 3 ವರ್ಷ ಮಗು. ನರಸಿಂಹಮೂರ್ತಿ ಎಂಬಾತನ ಅತ್ತೆ ಜಯಮ್ಮ ಸುಜಾತ ಜೊತೆ ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ದ ಅಮರ್ ನಾರಾಯಣ ಹಾಗೂ ಬಾಮೈದ ನಂದೀಶ್ ಸೇರಿಕೊಂಡು ಅಮರ್ ನಾರಾಯಣ ಎಂಬಾತ ತನ್ನ ಆಟೋದಲ್ಲಿ ಮದ್ಯಪಾನ ಮಾಡಿಸಿ ದಂಡಿಪುರದ ಗೌರಿಬಿದನೂರು ಮುಖ್ಯ ರಸ್ತೆಯಲ್ಲಿ ಹಗ್ಗದಿಂದ ಉಸಿರುಗಟ್ಟಿಸಿ ಕೊಲೆ ಮಾಡಿರುವುದು ಆರೋಪಿಗಳು ಬಾಯಿಬಿಟ್ಟಿದ್ದಾರೆ. ತಕ್ಷಣ ಆರೋಪಿಗಳನ್ನ ವಶಕ್ಕೆ ಪಡೆದು ತನಿಖೆ ಕೈಗೊಂಡಿದ್ದಾರೆ. ಇನ್ನು ಮೃತನ ಕುಟುಂಬದಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ. ಮೃತನ ಮಗುವಿನ ಅಳಲು ನೋಡಿದಾಗ ಸಾರ್ವಜನಿಕರ ಕರುಳು ಹಿಂಡುವಂತಿತ್ತು. ಸ್ಥಳಕ್ಕೆ ಅಡಿಷನಲ್ ಎಸ್ಪಿಗಳಾದ ಗೋಪಾಲ್, ಪುರುಷೋತ್ತಮ್, ಡಿವೈಎಸ್ಪಿ ಮಂಜುನಾಥ್, ಸಿಪಿಐ ಹನುಮಂತರಾಯಪ್ಪ, ಪಿಎಸ್ಐ ರಾಜೇಶ್ ಆರ್ ಸೇರಿದಂತೆ ಪೊಲೀಸ್ ಸಿಬ್ಬಂದಿ ಹಾಜರಿದ್ದರು. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಗ್ರಾಮೀಣ ಭಾಗದ ಜನತೆಗೆ ಕುಡಿಯಲು ನೀರನ್ನು ಪೂರೈಸಬೇಕೆಂದು ಉದ್ದೇಶದಿಂದ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಿಂದ ಕಳೆದ ಹಲವು ವರ್ಷಗಳ ಹಿಂದೆ ಕೊಳವೆ ಬಾವಿ ಕೊರೆಸಿದ್ದು, ಈಗ ಅದನ್ನು ಖಾಸಗಿ ವ್ಯಕ್ತಿಗಳು ಅಕ್ರಮವಾಗಿ ಅತಿಕ್ರಮಿಸಿಕೊಂಡು ಕಾಂಪೌಂಡ್ ಅನ್ನು ನಿರ್ಮಿಸಿಕೊಂಡಿದ್ದು, ಕೂಡಲೇ ಕಾಂಪೌಂಡ್ ತೆರವು ಮಾಡಿಸಬೇಕೆಂದು 3 ಗ್ರಾಮಗಳ ಗ್ರಾಮಸ್ಥರು ಒತ್ತಾಯಿಸಿದ್ದರು. ಗುಡಿಬಂಡೆ ತಾಲೂಕಿನ ವರ್ಲಕೊಂಡ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಪೋಲಂಪಲ್ಲಿ ಜಂಗಲಹಳ್ಳಿ ಸೇರಿ ಇತರೆ ಗ್ರಾಮಗಳಿಗೆ ಕುಡಿಯುವ ನೀರು ಪೂರೈಸುವ ಉದ್ದೇಶದಿಂದ ಸರ್ಕಾರದ ಅನುದಾನದಲ್ಲಿ ಪೋಲಂಪಲ್ಲಿ ಗ್ರಾಮದ ರಸ್ತೆಯ ಪಕ್ಕದಲ್ಲಿ ಕೊಳವೆ ಬಾವಿ ಕೊರೆಸಿದ್ದು ಉತ್ತಮ ನೀರು ಸಿಕ್ಕಿದೆ. ಇನ್ನು ಅದಕ್ಕೆ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಸಹ ಅಳವಡಿಸಿದ್ದಾರೆ. ಆದರೆ ಅದನ್ನ ಈಗ ರಿಯಲ್ ಎಸ್ಟೇಟ್ ಮಾಫಿಯಾದವರು ಇದು ನಮಗೆ ಸೇರುತ್ತೆ ಎಂದು ಅಕ್ರಮವಾಗಿ ಕೊಳವೆ ಬಾವಿಯನ್ನ ಮತ್ತು ಟ್ರಾನ್ಸ್ಫಾರ್ಮರ್ಗೆ ತನ್ನ ಕಾಂಪೌಂಡ್ ಒಳಗೆ ಸೇರಿಸಿಕೊಂಡಿದ್ದಾನೆ. ಇನ್ನು ಇದನ್ನು ತಿಳಿದ ಗ್ರಾಮಸ್ಥರು ವರ್ಲಕೊಂಡ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಹಾಗೂ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದು, ಸಾರ್ವಜನಿಕರ ಮಾಹಿತಿಯಂತೆ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದ್ದು, ಕೊಳವೆ ಬಾವಿ ಮತ್ತು ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಖಾಸಗಿ ವ್ಯಕ್ತಿ ತನ್ನ ಜಮೀನಿಗೆ ಅಳವಡಿಸಿದ್ದ ಕಾಂಪೌಂಡ್ ಒಳಗೆ ಹಾಕಿಕೊಂಡಿದ್ದು, ಕೂಡಲೇ ಅದನ್ನ ತೆರವು ಮಾಡುವಂತೆ ತಿಳಿಸಿದ್ರು. ಇನ್ನು ಖಾಸಗಿ ವ್ಯಕ್ತಿ ಇದು ನನಗೆ ಸೇರುತ್ತೆ ಎಂದು ಹೇಳುತ್ತಿದ್ದಂತೆ ಪೋಲಂಪಲ್ಲಿ ಹಾಗೂ ಜಂಗಾಲಹಳ್ಳಿ ಗ್ರಾಮಸ್ಥರು ಇದು ಸರ್ಕಾರಿ ಕೊಳವೆ ಬಾವಿ, ಇದು ನಿಮಗೆ ಹೇಗೆ ಸೇರುತ್ತೆ? ಲೋಕೋಪಯೋಗಿ ಇಲಾಖೆಯ ರಸ್ತೆಯ ಪಕ್ಕದಲ್ಲಿ ಕೊಳವೆ ಬಾವಿ ಇದ್ದು ರಸ್ತೆ ಮಧ್ಯಭಾಗದಿಂದ ಸುಮಾರು 40 ರಿಂದ 50 ಅಡಿ ಜಾಗ ರಸ್ತೆಗೆ ಒಳಪಡುತ್ತದೆ.
ನೀವು ಹೇಗೆ ಕಾಂಪೌಂಡ್ ಅಳವಡಿಸಿದ್ದೀರಾ ಎಂದು ಖಾಸಗಿ ಜಮೀನು ಮಾಲೀಕ ಹಾಗೂ ಗ್ರಾಮಸ್ಥರ ನಡುವೆ ಕೆಲ ಕಾಲ ವಾಗ್ವಾದ ನಡೆಯಿತು. ಸರ್ ನಂದಿರ್ಲಿ ನಾನು ಕಾನೂನು ಎಲ್ಲರಿಗೂ ಒಂದೇ ಇರಬೇಕಲ್ಲ ಸರ್. ಒಂದೇ ಹೇಳ್ತಾ ಇರೋದು ನಾನು. ಎಲ್ಲರ ಕಾನೂನು ಒಂದೇ ಅಲ್ವಾ ಸರ್? ನನ್ಗೆ ಸ್ಪೆಷಲ್ ಇದೆಯಾ? ಕಾಮನ್ ಆಗಿ ಬಂದು ಹೇಳಿದ್ರೆ ಕರೆಕ್ಟ್. ನಾನು ಏನಿಲ್ಲ ಸರ್ ನಿಮ್ಗೆ. ವೇಟ್ ನಾನು ಸರ್ ರೋಡ್ ಬೇಕಾದ್ರೂ ನಿನ್ಗೆ ಹೇಳ್ತಾ ಮಾಡ್ಕೊಡ್ತಾರೆ. ಯಾರೇ ಆಗ್ಲಿ ನೋಡಿ ನಮ್ದು. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಇಂದಿನ ಯುವ ಜನತೆ ಧರ್ಮದ ಮಹತ್ವವನ್ನು ಅರಿತು ಅದನ್ನು ಕಾಪಾಡುವ ಜವಾಬ್ದಾರಿ ಹೊತ್ತುಕೊಳ್ಳಬೇಕು. ಬಸವಣ್ಣನವರ ಸಮಾನತೆ, ನೈತಿಕತೆ ಹಾಗೂ ಸೇವಾ ಮನೋಭಾವದ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಸಮಾಜದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಬೆಳೆಸಬಹುದು ಎಂದು ಯುವ ಪ್ರಕಾರ ವಾಗ್ಮಿ ಲೇಖಕಿ ಕುಮಾರಿ ಹಾರಿಕಾ ಮಂಜುನಾಥ್ ತಿಳಿಸಿದರು. ಚಿಂತಾಮಣಿ ನಗರದ ಕೆಎಂಡಿ ಕಲ್ಯಾಣ ಮಂಟಪದಲ್ಲಿ ಬಸವ ಬಳಗ ಹಾಗೂ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಚಿಂತಾಮಣಿ ಘಟಕದ ವತಿಯಿಂದ ಬಸವ ಜಯಂತಿಯನ್ನ ಅತ್ಯಂತ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಯುವ ಪ್ರಕಾರ ವಾಗ್ಮಿ ಹಾಗೂ ಲೇಖಕರಾದ ಕುಮಾರಿ ಹಾರಿಕಾ ಮಂಜುನಾಥ್ ಮಾತನಾಡಿ, ಸನಾತನ ಹಿಂದೂ ಧರ್ಮದ ಉಳಿವಿಗಾಗಿ ಇತಿಹಾಸದಲ್ಲಿ ನಡೆದ ಹೋರಾಟಗಳನ್ನು ವಿವರವಾಗಿ ವಿವರಿಸಿ ಇಂದಿನ ಯುವ ಜನತೆ ಧರ್ಮದ ಮಹತ್ವವನ್ನ ಅರಿತು ಅದನ್ನು ಕಾಪಾಡುವ ಜವಾಬ್ದಾರಿ ಹೊತ್ತುಕೊಳ್ಳಬೇಕು. ಬಸವಣ್ಣನವರ ಸಮಾನತೆ, ನೈತಿಕತೆ ಹಾಗೂ ಸೇವಾ ಮನೋಭಾವದ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಸಮಾಜದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಬೆಳೆಸಬಹುದು ಎಂದು ಅಭಿಪ್ರಾಯಪಟ್ಟರು. ಆಧ್ಯಾತ್ಮಿಕ ಪರಂಪರೆಗೆ ಸ್ವರ್ಣ ಸಿಂಹಾಸನ ಪೀಠವಾದಂತ ಈ ಕರ್ನಾಟಕದಲ್ಲಿ ಕನಕ ಕಿರೀಟವಾಗಿ ಬರುತ್ತ ಆ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಎಂಥ ಶಕ್ತಿ ಅಪ್ಪ ಬಸವಣ್ಣ ನೀನಿಂದ ಕೈಲಾಸಾಗಿ ಮೆರುಗುತ್ತಿರುವುದು ಅಂತ ಹಾಡಿದಂತ ನಮ್ಮಗಳಿಗೆ ಗೊತ್ತು. ಸನಾತನ ಧರ್ಮ ಜೀವಂತವಾಗಿಟ್ಟಿರುವುದು ಯಾರು ಅಂತ ಕೇಳಿದ್ರೆ ತನ್ನ ಮೇಲೆ ನೂರಾರು ದಾಳಿ ಆಗ್ತಿದ್ದಂತ ಸಂದರ್ಭದಲ್ಲಿ ಬಹಿರಂಗದ ದಾಳಿ, ಅಂತರಿಕ ಶಕ್ತಿ ಎಲ್ಲವನ್ನೂ ಮೀರಿ ನಿಂತು ಆ ಜನಾಂಗಗಳು ಅಳಿಸಿ ಹೋದಂತ ರುದ್ರಭೂಮಿಗಳನ್ನ ಮೀರಿ ಕಾಲಚಿತ್ರಣವನ್ನ ಚೀರಿಟ್ಟಂತ ಆ ಒಬ್ಬ ಬಸವಣ್ಣನವರಂತ ಆ ಕಲ್ಯಾಣ ಕ್ರಾಂತಿ ಧರ್ಮವನ್ನು ಜೀವಂತವಾಗಿಟ್ಟಿದೆ ಅನ್ನೋ ಸತ್ಯ ನಮಗೆ ಮಾತ್ರ ತಿಳಿದಿರೋದು, ವಿದೇಶದ ಇತಿಹಾಸದಲ್ಲಿ ಅರ್ಥ ಆಗಲಿಲ್ಲ. ಇನ್ನು ಕಾರ್ಯಕ್ರಮಕ್ಕೂ ಮೊದಲು ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಿಂದ ಸ್ತಬ್ಧ ಚಿತ್ರಗಳ ಮೆರವಣಿಗೆ ಅದ್ದೂರಿಯಾಗಿ ನಡೆಯಿತು. ಮೆರವಣಿಗೆಯಲ್ಲಿ ವೀರಗಾಸೆ, ತಮಟೆ ವಾದನ ನೋಡುಗರ ಗಮನ ಸೆಳೆಯಿತು. ಕಾರ್ಯಕ್ರಮದಲ್ಲಿ ಸಮುದಾಯದ ಹಿರಿಯರನ್ನ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಕೆಎಂಡಿ ಕಲ್ಯಾಣ ಮಂಟಪದ ಮಾಲೀಕ ಕೆಎಂ ಮಂಜುನಾಥ್, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾ ಉಪಾಧ್ಯಕ್ಷ ಸ್ನೇಹಾ ಜೆರಾಕ್ ಸುರೇಶ್, ಸಿದ್ದಲಿಂಗಸ್ವಾಮಿ, ಶಿಕ್ಷಕ ನಟರಾಜ್, ಅಡಿಕೆ ವ್ಯಾಪಾರಸ್ಥ ಮಣಿಕಂಠ ಸೇರಿದಂತೆ ಸಮುದಾಯದ ಎಲ್ಲ ಮುಖಂಡರು ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಲೋಕಸಭೆಯಲ್ಲಿ 33% ಮಹಿಳಾ ಮೀಸಲಾತಿ ಮಸೂದೆಯನ್ನು ವಿರೋಧಿಸಿ ಹಾಗೂ ಮಹಿಳೆಯರಿಗೆ ಅಗೌರವ ತೋರುತ್ತಿರುವ ರಾಜ್ಯದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಜಾತ್ಯತೀತ ಜನತಾ ದಳದ ವತಿಯಿಂದ ದೇವನಹಳ್ಳಿ ವಿಧಾನ ಕ್ಷೇತ್ರದ ಮಾಜಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ದೇವನಹಳ್ಳಿ ಪಟ್ಟಣದ ತಾಲೂಕು ಆಡಳಿತ ಸೌಧದ ಆವರಣದಲ್ಲಿ ದೇವನಹಳ್ಳಿಯಲ್ಲಿ ಜೆಡಿಎಸ್ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಿ ತಹಸೀಲ್ದಾರರ ಮೂಲಕ ರಾಜ್ಯಪಾಲರಿಗೆ ಮನವಿ ಮಾಡುವುದರ ಮೂಲಕ ಮಾಜಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಮಾತನಾಡಿ, ಇಂಡಿಯಾ ಮೈತ್ರಿಕೂಟದ ಸರ್ಕಾರದ ಜನವಿರೋಧಿ ಧೋರಣೆಯನ್ನು ಖಂಡಿಸಲಾಗುತ್ತಿದೆ. ಮಹಿಳೆಯರ ಹಕ್ಕುಗಳ ರಕ್ಷಣೆಗಾಗಿ ಆಗ್ರಹಿಸಲಾಗುತ್ತಿದೆ. ಇಂದಿನ ಕಾಲದಲ್ಲಿ ಮಹಿಳೆಯರು ಸರ್ವ ಕ್ಷೇತ್ರಗಳಲ್ಲೂ ಮುಂಚೂಣಿಯಲ್ಲಿದ್ದಾರೆ. ಆದರೆ ಕಾಂಗ್ರೆಸ್ ನೇತೃತ್ವದ ಇಂಡಿ ಒಕ್ಕೂಟ ಮಹಿಳೆಯರಿಗೆ ಸಿಗಬೇಕಾದ 33% ಮೀಸಲಾತಿಯನ್ನ ವಿರೋಧಿಸುವ ಮೂಲಕ ಅವರ ಪ್ರಗತಿಗೆ ಅಡ್ಡಿಪಡಿಸುತ್ತಿದೆ. ಕಾಂಗ್ರೆಸ್ನ ಈ ದ್ವಂದ್ವ ನೀತಿಯ ವಿರುದ್ಧ ಇಂದು 150ಕ್ಕೂ ಹೆಚ್ಚು ಮಹಿಳಾ ಸಂಘಟನಾಕಾರರು ಒಗ್ಗೂಡಿ ಧ್ವನಿ ಎತ್ತಿದ್ದೇವೆ ಎಂದು ತಿಳಿಸಿದರು. ಮಹಿಳೆಯರಿಗೆ 33% ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ಈ ದೇಶದ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಪಾರ್ಲಿಮೆಂಟಲ್ಲಿ ಈ ಪ್ರಸ್ತಾಪವನ್ನು ಮುಂದೆ ಇಟ್ಟರು. ಆ ಒಂದು ಸಂದರ್ಭದಲ್ಲಿ ಏನು ಇಂಡಿಯಾ ಮೈತ್ರಿಕೂಟ ಅಂತ ಮಾಡ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಎಲ್ಲ ಆ ವಿರೋಧ ಪಕ್ಷದ ನಾಯಕರು ಸೇರಿ ಒಟ್ಟಾಗಿ ಈ ಮೀಸಲಾತಿಯನ್ನು ಜಾರಿಗೆ ತರೋದಕ್ಕೆ ಅವಕಾಶ ಮಾಡಿಕೊಂಡೆ ಆ ಸದನದಲ್ಲಿ ಬೀಳಿಸಿದ್ದಾರೆ. ಇನ್ನು ಮಹಿಳಾ ಅಧ್ಯಕ್ಷೆ ಮೀನಾಕ್ಷಿ ಮುನಿಕೃಷ್ಣಪ್ಪ ಹಾಗೂ ಜಿಲ್ಲಾಧ್ಯಕ್ಷ ಕೆವಿ ಮಂಜುನಾಥ್ ಅವರು ಮಾತನಾಡಿ,
ದೇವನಹಳ್ಳಿ ತಾಲೂಕು ತಹಸೀಲ್ದಾರರ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ತಾಲೂಕು ಕಚೇರಿ ಆವರಣದಲ್ಲಿ ಶಿರಸ್ತೆದಾರ್ ಸಂತೋಷ್ ಅವರು ಪ್ರತಿಭಟನಾಕಾರರಿಂದ ಮನವಿಯನ್ನ ಸ್ವೀಕರಿಸಿದ್ರು. ಈ ಸಂದರ್ಭದಲ್ಲಿ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಕೆವಿ ಮಂಜುನಾಥ್, ತಾಲೂಕು ಅಧ್ಯಕ್ಷ ಮಹೇಶ್, ಗೌರವ ಅಧ್ಯಕ್ಷ ಸಂಪಂಗಪ್ಪ, ಕಾರ್ಯಾಧ್ಯಕ್ಷ ಜಿ ರವೀಂದ್ರ ಹಾಗೂ ಪ್ರಧಾನ ಕಾರ್ಯದರ್ಶಿ ಮನೋಹರ್ ಭಾಗವಹಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಮಹಿಳಾ ಘಟಕದ ಅಧ್ಯಕ್ಷೆ ಮೀನಾಕ್ಷಿ ಮುನಿಕೃಷ್ಣಪ್ಪ, ತಾಲೂಕು ಸೊಸೈಟಿ ಉಪಾಧ್ಯಕ್ಷೆ ಕಾಂತಮ್ಮ ನಾಗರಾಜ್ ಹಾಗೂ ಮಹಿಳಾ ಮುಖಂಡರಾದ ಶ್ವೇತಾ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಶಕ್ತಿ ಪ್ರದರ್ಶಿಸಿದ್ರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಬಾಗೇಪಲ್ಲಿ ಪಟ್ಟಣದ ಕನ್ಯಾ ಪರಮೇಶ್ವರಿ ದೇವಾಲಯದ ಆವರಣದಲ್ಲಿ ಇಂದು ವಾಸವಿ ಜಯಂತಿ ಅಂಗವಾಗಿ ಆರ್ಯವೈಶ್ಯ ಮಂಡಳಿ ಟ್ರಸ್ಟ್, ವಾಸವಿ ಯುವಜನ ಸಂಘ ಮತ್ತು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಸಂಯುಕ್ತ ಆಶ್ರಯದಲ್ಲಿ ಉಚಿತ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. ಮಂಗಳವಾರ ನಡೆದ ಈ ಶಿಬಿರದಲ್ಲಿ ಸುಮಾರು 59ಕ್ಕೂ ಹೆಚ್ಚು ಮಂದಿ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡುವ ಮೂಲಕ ಮಾನವೀಯತೆ ಮೆರೆದರು. ಬಾಗೇಪಲ್ಲಿ ಪಟ್ಟಣದಲ್ಲಿ ವಾಸವಿ ಜಯಂತಿಯ ಅಂಗವಾಗಿ ನಡೆದ ರಕ್ತದಾನ ಶಿಬಿರ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಮಾತ್ರವಲ್ಲದೆ ಮಹಿಳೆಯರು ಕೂಡ ಉತ್ಸಾಹದಿಂದ ಭಾಗವಹಿಸಿದ್ರು. ಈ ಬಗ್ಗೆ ಮಾತನಾಡಿದ ವಾಸವಿ ಯುವಜನ ಸಂಘದ ಮುಖ್ಯಸ್ಥ ರಾಜೇಶ್, ವಾಸವಿ ಜಯಂತಿಯನ್ನ ಕೇವಲ ಆಚರಣೆಗೆ ಸೀಮಿತಗೊಳಿಸದೆ ಸಮಾಜಮುಖಿ ಕೆಲಸದ ಮೂಲಕ ಆಚರಿಸುತ್ತಿದ್ದೇವೆ ಎಂದರು. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ತಾಲೂಕು ಕಾರ್ಯದರ್ಶಿ ಎಜಿ ಸುಧಾಕರ್ ಮಾತನಾಡಿ, ಜಿಲ್ಲೆಯಲ್ಲಿ ರಕ್ತದ ಮಾದರಿಗಳು ಕೊರತೆ ಇದೆ. ರಕ್ತವನ್ನ ಉತ್ಪಾದನೆ ಮಾಡಲು ಆಗುವುದಿಲ್ಲ. ಸಾರ್ವಜನಿಕರು ರಕ್ತದಾನ ಮಾಡಿದ್ರೆ ಅನೇಕ ಜನರಿಗೆ ರಕ್ತ ವಿತರಿಸಲಾಗುತ್ತದೆ. 3 ತಿಂಗಳಿಗೊಮ್ಮೆ ರಕ್ತದಾನ ಮಾಡುವುದರಿಂದ ದೇಹದಲ್ಲಿ ಹೊಸ ರಕ್ತ ಉತ್ಪತ್ತಿಯಾಗಲಿದೆ, ದೇಹದಲ್ಲಿ ಉಲ್ಲಾಸ ಬೆಳೆಯಲಿದೆ ಎಂದು ತಿಳಿಸಿದ್ರು. ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಸ್ಟೇಜ್ ಬರೀ 30 ಯೂನಿಟ್ ಮಾತ್ರ ಆಗಿತ್ತು. ಆವಾಗ ನಾವು ತುಂಬ ಡಿಸಪಾಯಿಂಟ್ ಆದ್ವಿ, ಹಿಂಗೆ ಬರೀ 30 ಯೂನಿಟ್ ಆಗಿದೆ ಅಂತ. ಆದರೆ ಕಂಟಿನ್ಯೂ ಆಗ್ತಾ ಕೋವಿಡ್ ಟೈಮಲ್ಲಿ ಟೋಟಲ್ ನಮ್ಮ ಕೋಲಾರ ಡಿಸ್ಟಿಕಲ್ಲೇ ನಮ್ಮದು ಹೈಯೆಸ್ಟ್ 195 ಯೂನಿಟ್ಸ್ ಆಗಿತ್ತು. ನಾವು ಕೋವಿಡ್ ಟೈಮಲ್ಲಿ 2 ಸತಿ ಬ್ಲಡ್ ಕ್ಯಾಂಪನ್ನು ಮಾಡಿದ್ವಿ. ಈ ಥರ ನಮಗೆ ಯಾವಾಗಲೂ ನಮ್ಗೆ ಪ್ರೋತ್ಸಾಹ ಕೊಡ್ತಾರೆ ನಮ್ಮ ಅಧ್ಯಕ್ಷರಾದಂಥ ವೆಂಕಟೇಶ್ ಗುಪ್ತಾ ಅವರು, ಮತ್ತು ನಮ್ಮ ಯುವಜನ ಸಂಘದವರು, ಮತ್ತು ನಮ್ಮ ಲಾಯರ್ ಸುಧಾಕರ್ ಸರ್ ಅವರು ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ ನಮಗೆ ಇಂಥ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡೋಕ್ಕೆ. ಅವರು ತುಂಬ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಅದೇ ರೀತಿ ರೆಡ್ ಕ್ರಾಸ್ ಸಂಸ್ಥೆಗೂ ನನ್ನ ತುಂಬ ಹೃದಯದಿಂದ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಆರ್ಯ ವೈಶ್ಯ ಮಂಡಳಿ ಮುಖ್ಯಸ್ಥ ವೆಂಕಟೇಶ್ ಗುಪ್ತಾ, ಆರ್ ಮಂಜುನಾಥ್, ಡಾಕ್ಟರ್ ರಿಜ್ವಾನ್ ನರಸಿಂಹಮೂರ್ತಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಒಟ್ಟಾರೆಯಾಗಿ ಬಾಗೇಪಲ್ಲಿಯಲ್ಲಿ ನಡೆದ ಈ ರಕ್ತದಾನ ಶಿಬಿರವು 10 ಜೀವಗಳನ್ನು ಉಳಿಸುವ ಆಶಯದೊಂದಿಗೆ ಯಶಸ್ವಿಯಾಗಿ ಮುಕ್ತಾಯಗೊಂಡಿತು. ಪಿಎಸ್ ರಾಜೇಶ್, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ತುಮಕೂರಿನ ಎಂಎಚ್ ಪಟ್ಟಣ ಗೇಟ್ ಬಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸರ್ಕಾರಿ ಬಸ್ ಪಲ್ಟಿಯಾಗಿದ್ದು, ಬಸ್ನಲ್ಲಿದ್ದ ಪ್ರಯಾಣಿಕರು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿರುವ ಘಟನೆ ನಡೆದಿದೆ. ಗುಬ್ಬಿ ಕಡೆಯಿಂದ ತುಮಕೂರು ಕಡೆಗೆ ಚಲಿಸಿದ ಹೊಸದುರ್ಗ ಮತ್ತು ಬೆಂಗಳೂರು ಎಕ್ಸ್ಪ್ರೆಸ್ ಬಸ್ನ ತಾಂತ್ರಿಕ ದೋಷದಿಂದ ಬಸ್ನಲ್ಲಿ ಅಳವಡಿಸಿದ್ದ ಸ್ಟೇರಿಂಗ್ ಆಕ್ಸೆಲ್ ತುಂಡಾಗಿ ಅಪಘಾತ ಸಂಭವಿಸಿದೆ. ಬಸ್ನಲ್ಲಿ ಸುಮಾರು 50ಕ್ಕೂ ಹೆಚ್ಚು ಪ್ರಯಾಣಿಕರು ಪ್ರಯಾಣ ಬೆಳೆಸಿದ್ದು, ಎಂಎಚ್ ಪಟ್ಟಣ ಬಳಿಯ ಸರ್ವಿಸ್ ರಸ್ತೆಯಲ್ಲಿ ಬರುತ್ತಿದ್ದ ವೇಳೆ ಬಸ್ ತಾಂತ್ರಿಕ ದೋಷದಿಂದ ಪಲ್ಟಿಯಾಗಿ ಅಪಘಾತ ಸಂಭವಿಸಿದ್ದು, ಯಾವುದೇ ಪ್ರಾಣಾಪಾಯ ನಡೆದಿಲ್ಲ. ನೀವು ದೂರ ಇರ್ರಿ. ಕೂಡಲೇ ಸ್ಥಳಕ್ಕಾಗಮಿಸಿದ ಎನ್ಎಚ್ಎಐ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಪ್ರಯಾಣಿಕರನ್ನು ರಕ್ಷಣೆ ಮಾಡುವ ಜೊತೆಗೆ ಸ್ಥಳೀಯ ಗುಬ್ಬಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸುವ ಕೆಲಸ ಮಾಡಿದ್ದಾರೆ. ಅಡಿಷನಲ್ ಎಸ್ಪಿ ಗೋಪಾಲ್ ಸೇರಿದಂತೆ ಗುಬ್ಬಿ ಸರ್ಕಲ್ ಇನ್ಸ್ಪೆಕ್ಟರ್ ರಾಘವೇಂದ್ರ ಸೇರಿದಂತೆ ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತ ವ್ಯಾಸಕ್ಕೋ, ಅವ್ರ ಮದ್ವೆಗೋ,
ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಗುಡಿಬಂಡೆ ತಾಲೂಕಿನ ಅಪ್ಪಿರೆಡ್ಡಿಹಳ್ಳಿ ಗ್ರಾಮದಲ್ಲಿ ಮಂಗಳವಾರ ರಪ್ಪಾರ್ಲಹಳ್ಳಿ ಆಂಜನೇಯ ಸ್ವಾಮಿ ಕಾಯಿ ಉಟ್ಲು ಜಾತ್ರೆ ನಡೆಯಿತು. ತಾಲೂಕಿನ ಮೇಲಿನ ಅಪ್ಪಿರೆಡ್ಡಿಹಳ್ಳಿ ಗ್ರಾಮದ ನರೇಂದ್ರ ಮನೆಯಿಂದ ಗುಡಿಬಂಡೆ ಬಿ ಮಂಜುನಾಥ ಹಾಲು ಉಟ್ಟು ತೆಗೆದುಕೊಂಡು ಮೆರವಣಿಗೆ ಮೂಲಕ ರಪ್ಪಾರ್ಲಹಳ್ಳಿ ಆಂಜನೇಯ ಸ್ವಾಮಿ ದೇವಾಲಯದ ಮುಂದೆ ಎತ್ತರವಾದ ಮರದ ಕಂಬದ ಮೇಲೆ ನಿರ್ಮಿಸಿರುವ ಮರದ ಕಂಬಕ್ಕೆ ಪೂಜೆ ಸಲ್ಲಿಸಿದರು. ನಂತರ ತಿರುಗುವ ತೊಟ್ಟಿಲಲ್ಲಿ ಕೂತು ಉದ್ದವಾದ ಹಗ್ಗಕ್ಕೆ ತೆಂಗಿನಕಾಯಿ ಕಟ್ಟಿ ತಿರುಗಿಸಲಾಯಿತು. 10 ಯುವಕರು ಉದ್ದನೆಯ ದೊಣ್ಣೆಗಳನ್ನು ಹಿಡಿದು ಕಾಯಿ ಒಡೆಯಲು ಪ್ರಯತ್ನಿಸುತ್ತಿದ್ದರು. ಕಾಯಿ ವೇಗವಾಗಿ ವಿವಿಧ ಎತ್ತರಗಳಲ್ಲಿ ತಿರುಗಿಸಲ್ಪಡುವ ಕಾಯಿ ಒಡೆದವರಿಗೆ ವಿಶೇಷ ಬಹುಮಾನ ನೀಡಲಾಯಿತು. ಗ್ರಾಮದಲ್ಲಿನ ಎಲ್ಲ ದೇವತೆಗಳಲ್ಲಿ ವಿಶೇಷ ಪೂಜೆ ಹಾಗೂ ದೇವತಾ ವಿಗ್ರಹಗಳಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಕಾಯಿ ಉಟ್ಲು ಜಾತ್ರೆ ಅಂಗವಾಗಿ ವಿವಿಧ ಅಲಂಕೃತ ಎತ್ತಿನ ಗಾಡಿಯಲ್ಲಿ ಮಜ್ಜಿಗೆ, ಪಾನಕ ವಿತರಣೆ ಹಾಗೂ ಅನ್ನ ಸಂತರ್ಪಣೆ ನಡೆಯಿತು. ಮೇಲಿನ ಮತ್ತು ಕೆಳಗಿನ ಅಪ್ಪಿರೆಡ್ಡಿಹಳ್ಳಿ, ಬೊಮ್ಮನಹಳ್ಳಿ, ಜಂಗಾಲಹಳ್ಳಿ, ಪೋಲಂಪಲ್ಲಿ, ವರ್ಲಕೊಂಡ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ನಾಗರಿಕರು ಹುಟ್ಟು ಪರಿಷೆಯಲ್ಲಿ ಭಾಗವಹಿಸಿದ್ರು. ಕರ್ನಾಟಕ ರಾಜ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಮುಂದಿನ 3 ವರ್ಷಗಳ ಅವಧಿಯ ಪದಾಧಿಕಾರಿಗಳ ಆಯ್ಕೆಗೆ ಏಪ್ರಿಲ್ 19ರಂದು ನಡೆದ ಚುನಾವಣೆಯಲ್ಲಿ ಸಂಘದ ನೂತನ ಅಧ್ಯಕ್ಷರಾಗಿ ದಿಲೀಪ್ ಕುಮಾರ್ BM ಆಯ್ಕೆಯಾಗಿದ್ದಾರೆ. ದೇವನಹಳ್ಳಿ ಪಟ್ಟಣದ ಜಿಲ್ಲಾ ಪಂಚಾಯತ್, ಕಾರಹಳ್ಳಿ ಗ್ರಾಮ ಪಂಚಾಯಿತಿ ಸರ್ಕಾರಿ ನೌಕರರು ಸೇರಿದಂತೆ ಅಭಿಮಾನಿಗಳು ನೂತನ ರಾಜ್ಯಾಧ್ಯಕ್ಷರನ್ನು ಅಭಿನಂದಿಸಿದರು. ಇನ್ನು ಉಪಾಧ್ಯಕ್ಷರಾಗಿ ರಿಯಾಜ್ ಕೆ ಖಲೇಬಾ ಮತ್ತು ದೀಪಾ ಎನ್, ಸಾಮಾನ್ಯ ಉಪವಿಭಾಗದ ಉಪವಿಭಾಗವಾರು ಉಪಾಧ್ಯಕ್ಷರಾಗಿ ಆಂಜಿನಪ್ಪ ಆರ್, ಚೇತನ್ HM, ಬಸವರಾಜ್ N, ಸಿದ್ಧಾರ್ಥ್ ಗೋಕೆ, ಮಹಿಳಾ ಮೀಸಲು ಕ್ಷೇತ್ರದ ಉಪವಿಭಾಗವಾರು ಉಪಾಧ್ಯಕ್ಷರಾಗಿ ಅನುಪಮಾ M, ಕಾತ್ಯಾಯಿನಿ MK, ವಸಂತ್ N ಮತ್ತು ಶಿವಲೀಲಾ ಅಂಗಡಿ ಆಯ್ಕೆಯಾಗಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸ್ವಪಕ್ಷೀಯ ಶಾಸಕನ ವಿರುದ್ಧ ಮತ್ತೆ ಭುಗಿಲೆದ್ದ ಮುಖಂಡರು. ಚಿಕ್ಕಬಳ್ಳಾಪುರ ಕ್ಷೇತ್ರದ ಅನುದಾನ ಚಿಂತಾಮಣಿಗೆ ಶಿಫ್ಟ್ ಮಾಡುತ್ತಿದ್ದಾರೆಂದು ಆರೋಪ ಮಾಡಿದ ಪ್ರದೀಪ್ ಈಶ್ವರ್ಗೆ ಟಾಂಗ್. ಪ್ರೀತಿಯಲ್ಲಿ ಮೋಸವಾಗಿದೆ ಎಂದು 8ನೇ ಮಹಡಿ ಏರಿದ ಪಾಗಲ್ ಪ್ರೇಮಿ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಹೈಡ್ರಾಮಾ. ಬುಲೆರೋ ಗೂಡ್ಸ್ ಗಾಡಿ ಬೈಕಿಗೆ ಡಿಕ್ಕಿ, 2ರಿಗೆ ಗಂಭೀರ ಗಾಯ. ನಂದಿ ವೈದ್ಯಕೀಯ ಕಾಲೇಜು ಬಳಿ ಅಪಘಾತ, 2ರಿಗೆ ಗಂಭೀರ ಗಾಯ. ಗೃಹಲಕ್ಷ್ಮಿ ಸಾಕು, ರಾಜಲಕ್ಷ್ಮಿ ಯಾಕೆ ಬೇಕು ಎಂದು ಕಾಂಗ್ರೆಸ್ ಭಾವಿಸಿದೆ. ಮತ ಕೊಡಲು ಮಾತ್ರ ಮಹಿಳೆಯರು ಬೇಕಾ? ಸಂಸದ ಡಾಕ್ಟರ್ ಕೆ ಸುಧಾಕರ್ ಆಕ್ರೋಶ. ಅನ್ನದಾತನ ಭೂಮಿಗೆ ರಿಯಲ್ ಎಸ್ಟೇಟ್ ಕಂಟಕ. ಕೋಲಾರದಲ್ಲಿ 80 ಎಕರೆ ಜಮೀನು ಕಬಳಿಕೆ ಸಂಚು, ರೈತರು ಆಕ್ರೋಶ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.